ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಭಿನ್ನಮತ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೆ ಏರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗೆ ಒಂದೇ ಕುಟುಂಬದಿಂದ 2 ಶಾಸಕರನ್ನು ಕೊಟ್ಟಂತಹ ಪ್ರಿಯಾ ಕೃಷ್ಣ ಅವರು ಹಾಗೂ ಲೇಔಟ್ ಕೃಷ್ಣಪ್ಪನವರು ತಮಗೆ ಪ್ರಬಲವಾಗಿ ಸಚಿವ ಸ್ಥಾನ ಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ರು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಲೇಔಟ್ ಕೃಷ್ಣಪ್ಪ ಅವರಿಂದ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ನೀವು ನಿಮ್ಮ ಕುಟುಂಬದಿಂದ 2 ಸ್ಥಾನವನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ನಿಮಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಕೆಲವೊಂದಷ್ಟು ಕಾರಣಾಂತರಗಳಿಂದ ತಪ್ಪಿತು. ಈಗ ಈ ಬಾರಿ DK ಅವರ ಸಂಪುಟದಲ್ಲಿ ನಿಮ್ಮಿಬ್ಬರಿಗೆ ಅಪ್ಪ ಅಥವಾ ಮಗ ಇಬ್ಬರಲ್ಲೊಬ್ರಿಗೆ ಸಿಗಲೇಬೇಕಾಗಿತ್ತು. ಯಾಕೆ ತಪ್ಪಲಿಕ್ಕೆ ಕಾರಣ ಏನು ಸರ್? ಈಗ ನೀವು ಹೇಳಿದ್ರಲ್ಲ, ಮೊದಲನೇ ಬಾರಿಗೆ ತಪ್ಪೋಗಿತ್ತು ಇವ್ರದ್ದು ಯಾರ್ದು ಸಿದ್ದರಾಮಯ್ಯನವ್ರದ್ದು ಅಂತ. ಅವರೇ ಬಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಪಾಲಿಕೆ ಬಜಾರ್ ಓಪನ್ ಮಾಡುವಾಗ ಮತ್ತೊಂದರಲ್ಲಿ ಮಾಡುವಾಗ ಕೃಷ್ಣಪ್ಪ ಅವ್ರಿಗೆ ಅನ್ಯಾಯ ಆಗಿದೆ, ಮುಂದೆ ಸರಿ ಮಾಡ್ತೀವಿ ಅಂತ ಅವರೇ ಹೇಳಿದ್ದಾರೆ. ಗೊತ್ತಾಯ್ತನಪ್ಪ. ಇಷ್ಟು ಹೇಳ್ಬಿಟ್ಟು ನಾವು ಯಾರನ್ನ ನಂಬಬೇಕಪ್ಪ? ಪ್ರಿಯಾ ಕೃಷ್ಣ ನೀವು ಹೇಳಿದ್ರಿ ಒಂದೇ ಕುಟುಂಬ ಅಂತ. ಅವ್ರು ಗೆದ್ದಿರೋ ಕ್ಷೇತ್ರನೇ ಬೇರೆ, ನಾನು ಗೆದ್ದಿರೋ ಕ್ಷೇತ್ರನೇ ಬೇರೆ. ಅವ್ರು ನನ್ನ ಕ್ಷೇತ್ರದಲ್ಲಿ ಎಲ್ಲೂ ಗೆದ್ದಿಲ್ಲ, ಅವ್ರ ಕ್ಷೇತ್ರ ಅವ್ರು ಗೆದ್ದಿದ್ದಾರೆ. ಅಷ್ಟು ಯುವಕರಿಗೆ ಮಾಡಬೇಕು ಅಂತೇಳಿ 25 ವರ್ಷಕ್ಕೆ ಗೆದ್ದೋರನ್ನ ಎಂಥ ಒಂದು ಕಾಂಗ್ರೆಸ್ಗೆ ಬೂಸ್ಟಪ್ ಕೊಟ್ಟಿದ್ದವ್ರನ್ನ ಏನೂ ಮಾಡಿದ್ರೆ ನಾನು ಏನಪ್ಪ ಮಾಡಲಿ? ನಮಗೂ ಇಲ್ಲ ಅವ್ರಿಗೂ ಇಲ್ಲ ಅಂತಂದು ಅದ್ರಿಗೆ ವಾಟ್ ಮೆಸೇಜ್ ದೇ ಆರ್ ಸೆಂಡಿಂಗ್? ಇದು ನನಗೆಲ್ಲ ಮಾಡಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರ್ತಕ್ಕಂಥ ದ್ರೋಹ. ಯಾರು ಮಾಡಿದ್ದಾರೆ ಅವರು ಅದನ್ನು ಸರಿ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಉಳಿಬೇಕು, ಒಳ್ಳೇದಾಗಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಮಾಡಬೇಕು. ರಾಹುಲ್ ಗಾಂಧಿಯವರು ಯುವಕರಿಗೆ ಮುಂದೆ ತರಬೇಕು, ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ದಾರಿ ತಪ್ಪಿಸವ್ರೆ. ಯಾಕೆಂದರೆ ಇವನು ಯಂಗೆಸ್ಟ್ ಯಂಗೆಸ್ಟು 3 ಟೈಮ್ಸ್ MLA ಯಂಗೆಸ್ಟು. ಅವನು ಯುವಕನ ಅಲ್ವಾ, ಬೇರೆಯವರೆಲ್ಲ ಯುವಕರಾಗ್ಬಿಟ್ರಲ್ಲಪ್ಪ ಅಂತ ಬೇಜಾರು ಅಷ್ಟೇ. ಸರ್, ಒಂದಷ್ಟು ಈಗ DK ಶಿವಕುಮಾರ್ ಸಂಪುಟದಲ್ಲಿ ಒಂದಷ್ಟು ಸಂಭಾವ್ಯ ಸಚಿವರ ಪಟ್ಟಿ ಅನ್ನೋದು ಒಂದಷ್ಟು ಮಾಹಿತಿ ಇತ್ತು. ಅದರಲ್ಲಿ ಇಬ್ಬರಲ್ಲೊಬ್ರಿಗೆ ಪಕ್ಕ ಅನ್ನುವಂತಹ ಮಾಹಿತಿ ಇತ್ತು. ಕೊನೆ ಮೂಮೆಂಟಲ್ಲಿ ಯಾಕೆ ಮಿಸ್ ಆಯಿತು? ನಾನು ಅದೇನಪ್ಪ ಕೇಳಿದ್ದು. ನಮಗೆ ಖಂಡಿತವಾಗ್ಲೂ ಇವರು ಗುರುತಿಸ್ತಾರೆ. ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದರು. ಗೊತ್ತಾಯ್ತೇನಪ್ಪ, ಎಲ್ಲರೂ ಮಾಡ್ತಾರೆ. ಯಾಕೆಂದರೆ ನಾವು ಯಾವುದೇ ರೀತಿಯಾದಂಥ ಕಳಂಕ ಇಲ್ಲದೆ ಬಂದಿರತಕ್ಕಂಥವ್ರು. ಕಾಂಗ್ರೆಸ್ ಪಕ್ಷನ ಯಾವತ್ತೂ ನಮ್ಮಿಂದ ಯಾವುದೂ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ಬರದೇ ಇರೋಂಗೆ ನಾನು ನೋಡ್ಕೊಂಡಿದ್ದೀವಿ. ಇಷ್ಟೆಲ್ಲ ನಾವು ಚೆನ್ನಾಗಿ ಮೆರಿಟೋರಿಯಸ್ ಆಗಿ ಕೆಲಸ ಮಾಡಿ 1.5 ವರ್ಷ ಮಂತ್ರಿ ಕೊಟ್ಟಾಗ್ಲೂ ಲಕ್ಷಾಂತರ ಮನೆಗಳನ್ನ ಕೊಟ್ಟೆ. ಎಲ್ಲಿಂದ ಕೊಟ್ಟರು? ಬೇರೆಯವ್ರು ಯಾಕೆ ಕೊಡೋಕ್ಕಾಗ್ತಾಯಿಲ್ಲ? ಅದನ್ನು ಅಸೆಂಬ್ಲಿನಲ್ಲೇ ಸಿದ್ದರಾಮಯ್ಯನವರು ಮಾತಾಡಿದ್ರು. ನೀನು ಕೊಡಲಿಲ್ಲ ನೋಡು ಕೃಷ್ಣಪ್ಪ ಹೆಂಗೆ ಮಾಡ್ದ ಅಂತ ಅಸೆಂಬ್ಲಿಲೇ ಮಾತಾಡಿದ್ರು. ಇಷ್ಟೆಲ್ಲ ಮೆರಿಟನ್ನ ಅವರು ಅಸೆಂಬ್ಲಿನಲ್ಲಿ ನನ್ನ ಹೊಗಳಿ, ಆ್ಯಸ್ ಅಪೋಸಿಷನ್ ಲೀಡರ್ ಹೊಗಳಿ, ನಾನು ಇವಾಗ ಮಾಡಲಿಲ್ಲ ಅಂದರೆ ಏನರ್ಥ? ನಾನೇನು ತಿಳ್ಕೊಬೇಕು ಹೇಳಮ್ಮ? ಏನು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅದರಿಂದ ಕೊಡಲೇಬೇಕು ಮಂತ್ರಿ ಅಂತ ಹೇಳಿದ್ದೀನಿ ಅಷ್ಟೇ. ಓಕೆ ಸರ್. ಸರ್, ಪ್ರಮುಖವಾಗಿ ನಿಮಗೆ ಸಚಿವ ಸ್ಥಾನ ತಪ್ಪಿತು. ಅದಾದ ಮೇಲೆ ನಿಮ್ಮ ಮನೆಗೆ ಸುರ್ಜೇವಾಲಾ ಅವರು ಬರ್ತಾರೆ, CM ಅವ್ರು ಬರ್ತಾರೆ, ಹರಿಪ್ರಸಾದ್ ಅವರು ಬರ್ತಾರೆ. ಒಂದಷ್ಟು ಹೈಕಮಾಂಡ್ ನಾಯಕರು ಸಹ ನಿಮ್ಮನ್ನು ಭೇಟಿಯಾಗಿ ಮನವೊಲಿಸುವಂಥ ಕೆಲಸ ಮಾಡ್ತಾರೆ. ಮನವೊಲಿಸಿದ್ರ ಏನಾಯಿತು ಅಂತ? ಮನವೊಲಿಸೋದೇನಿಲ್ಲಪ್ಪ, ಮಿಸ್ಟೇಕ್ ಆಗಿದೆ ಅಂದರು ಸರಿ ಮಾಡಿ ಅಂತ ಹೇಳಿ ಕಳಿಸಿದ್ದೀನಿ ಅಷ್ಟೇ. ಅಂದರೆ ಸರಿ ಮಾಡಿ ಅಂದರೆ ಯಾವ ಥರ? ಮಂತ್ರಿಯಾಗಿ ಮಾಡಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ಓನ್ಲಿ ಮಂತ್ರಿ ಅಷ್ಟೇ. ಮಂತ್ರಿ ಮಾಡಬೇಕು. ಓಕೆ, ಯಾರಿಗೆ ಕೊಡಬೇಕು? ನಿಮಗೆ ಕೊಡಬೇಕಾ, ಮಗನಿಗೆ ಕೊಡಬೇಕಾ? ಇಬ್ಬರಿಗೂ ಕೊಡಬೇಕು. ಇಬ್ಬರಿಗೂ 2 ಖಾತೆ ಬೇಕು ಅಂತ. ಯಾಕೆಂದರೆ ಅವನೇ ಬೇರೆ ನಾವೇ ಬೇರೆ. ಇಂಡಿಪೆಂಡೆಂಟಾಗಿ ಅವರು ಗೆದ್ದವರಪ್ಪ 3 ಸರ್ತಿ. ಗೊತ್ತಾಯ್ತೇನಪ್ಪ. ನಾನು 5 ಸರ್ತಿ ಪಾರ್ಲಿಮೆಂಟು ಕೊನೆಯ ಕ್ಷಣದಲ್ಲಿ ಕೃಷ್ಣ ಅವ್ರ ಕೈ ಹಿಡಿದು ಕೇಳ್ಕೊಂಡಾಗ ನಾನು ನಾಮಿನೇಷನ್ ಮಾಡಿ ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ. ಲಾಸ್ಟ್ ಡೇ ವಿತೌಟ್ ಪ್ರಿಪ್ರೇಷನ್ ನಿಂತಿದ್ದು. ನಾವು ಒಂದು ಗಮನಿಸ್ತೇವೆ ಸರ್, ನಿಮಗೆ ಸಚಿವ ಸ್ಥಾನ ತಪ್ಪಿದಾಗ ಒಂದಷ್ಟು ಜನಕ್ಕೆ ಎಲ್ರಿಗೂ ತಪ್ಪಿತು, ಒಂದಷ್ಟು ಹೋರಾಟಗಳು ಪ್ರತಿಭಟನೆಗಳೆಲ್ಲ ಆದವು. ಆದರೆ ನಿಮ್ಮ ಕಾರ್ಯಕರ್ತರ ಆಕ್ರೋಶ ನಾವೆಲ್ಲೂ ಗಮನಿಸಲಿಲ್ಲ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಆಯಿತು, ರಸ್ತೆಗಳಿಗೆ ಬಂದ್ ಮಾಡಿದ್ರು, KPCC ಕಚೇರಿ ಒಂದಷ್ಟು ನುಗ್ಗುವಂಥ ಕೆಲಸ ಮಾಡಿದ್ರು. ಆ ಲೆವೆಲ್ಗೆ ಆಕ್ರೋಶ ಯಾಕೆ ಬಂತು ಕಾರ್ಯಕರ್ತರಿಗೆ ಅಂತ? ಅವರು ಇಲ್ಲಿ ಕೇಳಿ, ಅವರು ಮನುಷ್ಯರಾಗಿದ್ದಕ್ಕೆ ಆಕ್ರೋಶ ಬಂದಿದೆ. 2023ರಲ್ಲಿ ಸಿದ್ದರಾಮಯ್ಯ ಪ್ರಮಾಣ ವಚನ ತೊಗೊಳ್ಳುವಾಗ ಲೋಕಭವನ, ಈಗೇನು ಲೋಕಭವನ ಅಂತಿಲ್ಲ ರಾಜಭವನ, ಅಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ನಾನೇ ಬೇಡ ಬನ್ನಿ ದಯವಿಟ್ಟು ನಮ್ಮ ಸರ್ಕಾರ ಬಂದಿದೆ ಒಳ್ಳೇದು ಮಾಡಲಿ, ನಾವು ಅದಕ್ಕೆ ಕಳಂಕ ತರೋದು ಬೇಡ ಅಂಥೇಳಿ ಮಾಡಿದ್ದು. ಗೊತ್ತಾಯ್ತೀನಪ್ಪ. ಇಷ್ಟೆಲ್ಲ ನಾವು ಭಾಳ ವರ್ಷದಿಂದ ಕಾಯ್ಕೊಂಬಂದು ಇಷ್ಟೆಲ್ಲ ನಮಗೆ ಮೆರಿಟ್ ಇದ್ದು ನೀವು ಮಾಡಲಿಲ್ಲ ಅಂದರೆ ಕಾರ್ಯಕರ್ತರಿಗೆ ಮಾಡೋ ಅವಮಾನ ಅದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಅಭಿಮಾನಿಗಳಿಗೆ ಮಾಡ್ತಕ್ಕಂಥ ಅವಮಾನ ಅದು ಅವ್ರ ಫ್ರಸ್ಟ್ರೇಷನ್ನ ತೋರಿಸ್ಕೊಂಡಿದ್ದಾರೆ ಅಷ್ಟೇ. ಗೊತ್ತಾಯ್ತೇನಪ್ಪ, ಅವ್ರ ಫ್ರಸ್ಟ್ರೇಷನ್ ಅದು. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಫೈನ್ ಸರ್. ಇನ್ನೊಂದು ಸರ್, ಮತ್ತೊಂದು ಪ್ರಮುಖ ಪ್ರಶ್ನೆ ಅಂತಂದರೆ, ಕಾಂಗ್ರೆಸ್ನಲ್ಲಿ ಒಂದಷ್ಟು ನಾಯಕರು ಹೇಳ್ತಾ ಇದ್ದಾರೆ, ಪಕ್ಷಕ್ಕಾಗಿ ದುಡಿದವ್ರಿಗೆ, ಪಕ್ಷದಿಂದ ನಿಷ್ಠೆ ಆಗಿರೋರಿಗೆ ಸಚಿವ ಸ್ಥಾನ ತಪ್ಪಿದೆ. ಒಂದಷ್ಟು 6 ಬಾರಿ 7 ಬಾರಿ ಗೆದ್ದಿರುವಂಥವು ತಪ್ಪಿದೆ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಒಂದಷ್ಟು ಹಳೆಯ ಪದ್ಧತಿ ಇತ್ತು, ಅದನ್ನು
ಒಂದಷ್ಟು ನಿರ್ಣಯ ಮಾಡುವಂಥ ಕೆಲಸ ಆಗ್ತಾ ಇದೆ ಅಂತ ಆ ಒಂದು ಭಾವನೆ ನಿಮಗೂ ಬಂತ ಅಂತ? ನೀವೇ ನೋಡಿದ್ರಲ್ಲಪ್ಪ, ಖಂಡಿತವಾಗ್ಲೂ ಆ ಭಾವನೆ ಬಂದೇ ಬರ್ತದೆ. ಕಾಂಗ್ರೆಸ್ ಅಭಿಮಾನಿಗಳಿಗೆಲ್ಲರಿಗೂ ಬರ್ತದೆ. ಇದೇನು ಉದ್ದೇಶ ಏನು ಇವ್ರದ್ದು ಅಂತ ಬರ್ತದೆ. ಗೊತ್ತಾಯ್ತೇನಪ್ಪ? ಉದ್ದೇಶ ಏನು ಹೋಗ್ಲಿ ಅಂತನಾ ಏನು ಏನು ಐಡಿಯಾನ ಗೊತ್ತಾಗಲಿಲ್ಲ. ಇವ್ರ ಜೊತೆಯಲ್ಲೇ ಹೊರಟೋಗ್ಲಿ, ಇನ್ನು ಕಾಂಗ್ರೆಸ್ ಬರೋದು ಬೇಡ ಅಂತನಾ ಏನು ಗೊತ್ತಾಗಲಿಲ್ಲ. ಓಕೆ, ಅಂದರೆ ಬೇರೆ ಪಕ್ಷದಿಂದ ಬಂದವರು JDS BJPಯಿಂದ ಬಂದವ್ರಿಗೆ ಈ ಬಾರಿ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಪಕ್ಷದಲ್ಲಿ ನಿಷ್ಠಾವಂತವ್ರಿಗೆ ಯಾಕೆ ಸಿಗಲಿಲ್ಲ ಅಂತ? ಯಾಣ ಬರೀ ಇಬ್ಬರಿಗೆ ಯಾಕಪ್ಪ ಹೇಳ್ತೀಯಾ? 10-15-20 ಜನ ಅವ್ರಿಗೆ ಸುಮ್ಮನೆ ಹೋಗಮ್ಮ. ನೀವು ಡೀಟೇಲ್ಸ್ ನೋಡಿ, ನೀವು ಡೀಟೇಲ್ಸ್ ನೋಡಿ. ಏನು ಪಾಪ ನಿನ್ನೆ ಮೊನ್ನೆ ಇಬ್ಬರು ಮೂವರಿಗೆ ಯಾರಿಗೂ ಸಿಕ್ಕಿಲ್ಲ. ಗೊತ್ತಾಯ್ತೇನಪ್ಪ? ಭಾಳ ಜನಕ್ಕೆ ಸಿಕ್ಕೈತೆ. ಓಕೆ ಸರ್, ಈಗ ನಿಮಗೆ ಸಚಿವ ಸ್ಥಾನ ಸಿಗುತ್ತೋ ಬಿಡುತ್ತೋ ಅಂತದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇವಾಗ ಅಕಸ್ಮಾತ್ ನಿಮಗೆ ಸಚಿವ ಸ್ಥಾನ ಕೊಡಬೇಕು ಅಂದರೆ ಒಕ್ಕಲಿಗರಲ್ಲಿ ಒಬ್ಬರು ತ್ಯಾಗ ಮಾಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವಿ. ಈ ಬಗ್ಗೆ ಏನು ಹೇಳ್ತೀರಾ? ಯಾಕೆ ಅದಕ್ಕೆ ಯಾಕಪ್ಪ ಜಾತಿ ಇಕ್ವೇಟ್ ಮಾಡ್ತೀರಾ? ಯಾಕೆ ಜಾತಿ ಇಕ್ವೇಟ್ ಮಾಡ್ತೀರಾ? ಮೆರಿಟ್ ಕೊಡಿ ಅಷ್ಟೇ. ಮೆರಿಟ್ ಇದೆಯಾ ಕೊಡಿ, ಮೆರಿಟ್ ಇಲ್ಲ ನಿನಗಿಲ್ಲ ಅಂತ ಹೇಳ್ಬಿಡಿ ನಾವು ಸುಮ್ಮನೆ ಹೊಡ್ತೀವಿ ಅಷ್ಟೇ. ಅದರಲ್ಲೂ ಪ್ರಮುಖವಾಗಿ ನಿಮ್ಮ ಕುಟುಂಬದವರಾದಂತಹ ಮಾಗಡಿ ಬಾಲಕೃಷ್ಣ ಅವರು ತ್ಯಾಗ ಮಾಡಬೇಕು ಅನ್ನೋಂಥ ಮಾತು ಸರ್. ಅವೆಲ್ಲ ಮಾತಾಡ್ಬೋದು. ಓಕೆ ಸರ್, ಪ್ರಮುಖ ಸರ್ ಕೊನೆಯ ಪ್ರಶ್ನೆ ಈಗ ನಿಮಗೇನಾದರೂ ಅಕಸ್ಮಾತ್ ಹೈಕಮಾಂಡ್ ನಾಯಕರು ಕೊಡಲಿಲ್ಲ ಅಂತ ಅಂದರೆ ಸಚಿವ ಸ್ಥಾನವನ್ನು, ಮುಂದಿನ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಹೇಳ್ತೀನಿ. ಓಕೆ ಓಕೆ, ಇದಿಷ್ಟು ಲೇಔಟ್ ಕೃಷ್ಣಪ್ಪರ ಮಾತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಹರ್ಷವರ್ಧನ, ಸಂಪೂರ್ಣ ನ್ಯೂಸ್, ಬೆಂಗಳೂರು.